ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮದು EPFO ನಲ್ಲಿ ನಿಮ್ಮದು ಎಷ್ಟು ಬ್ಯಾಲೆನ್ಸು, ಎಷ್ಟು ದುಡ್ಡನ್ನು ಜಮಾ ಆಗಿದೆ, ರೈಟ್. ಸೊ ಎಷ್ಟು ನಿಮ್ಮದು ಅಮೌಂಟನ್ನು ನಿಮ್ಮದು ಅಕೌಂಟ್ನಲ್ಲಿದೆ, EPFO ಅಕೌಂಟ್ನಲ್ಲಿದೆ ಅಂತ ಯಾವ ಥರ ನೀವು ಚೆಕ್ ಮಾಡ್ಕೋಬೋದು ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೀವೇನು ಮಾಡ್ಬೋದು, ನಿಮ್ಮ ಹತ್ರ ಗೂಗಲ್ ಪ್ಲೇಸ್ಟೋರ್ ಇರುತ್ತಲ್ಲ, ಸೊ ಆ ಪ್ಲೇಸ್ಟೋರ್ನಲ್ಲಿ ಹೋಗಿ ನಿಮ್ಮದು ಉಮಂಗ್ ಆ್ಯಪ್ ಏನಿರುತ್ತಲ್ಲ, ಆ ಉಮಂಗ್ ಆ್ಯಪು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಇದ್ರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಅಪ್ಡೇಟ್ ಮಾಡ್ಕೊಂಡಿದ ಮೇಲೆ ನಿಮ್ದು ಉಮಂಗ್ ಆ್ಯಪ್ ಅಂತ ಏನಿರುತ್ತಲ್ಲ ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡಿದ್ರೆ ಈ ತರ ಒಂದು ಯೂಸರ್ ಇಂಟರ್ಫೇಸ್ ಇರುತ್ತೆ. ಸೊ ಆಲ್ರೆಡಿ ನಿಮ್ಮ ಹತ್ರ ರಿಜಿಸ್ಟ್ರೇಷನ್, ನೀವು ಉಮಂಗ್ ಆ್ಯಪ್ ನಲ್ಲಿ ರಿಜಿಸ್ಟರ್ ಇದ್ರೆ ಓಕೆ. ಓಕೆ, ಈಗ ನಾನೇನು ಅನ್ಕೋತೀನಿ ನೀವು ಉಮಂಗ್ ಆ್ಯಪ್ ನಲ್ಲಿ ರಿಜಿಸ್ಟರ್ ಇಲ್ಲ ಅಂತ. ಓಕೆ, ಸೊ ನೀವೇನ್ ಮಾಡ್ಬೋದು, ಇಲ್ಲಿ ಒಂದು ಐಕನ್ ಇದೆ ನೋಡಿ ಕಾರ್ನರ್ ನಲ್ಲಿ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆಪ್ಷನ್ ಬರುತ್ತೆ, ಗೆಟ್ ಸ್ಟಾರ್ಟೆಡ್ ಅಂತ. ಓಕೆ, ಸೊ ಇದು ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡಿ. ಅಂದ್ರೆ ಹೊಸದಾಗಿ ನೀವು ಫಸ್ಟ್ ಟೈಮ್ ಉಮಂಗ್ ಆ್ಯಪ್ ಯೂಸ್ ಮಾಡಿದ್ರೆ ಈ ತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಓಕೆ, ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಮೊಬೈಲ್ ನಂಬರು, MPIN ಅಂತ ಎಲ್ಲ ಆಪ್ಷನ್ ಕೇಳುತ್ತೆ. ಈಗ ನಿಮ್ಮ ಹತ್ರ ಫಸ್ಟ್ ಟೈಮ್ ಇದ್ರೆ ನೀವೇನ್ ಮಾಡ್ಬೋದು, ಇಲ್ಲಿ ರಿಜಿಸ್ಟರ್ ಹಿಯರ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಅಂಡ್ ಸ್ಟೇಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಆಟೋಮೆಟಿಕಲಿ ಇಲ್ಲಿ ಬಂದಿರುತ್ತೆ. ಅಂಡ್ ಇಲ್ಲಿ ಚೆಕ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಮೊಬೈಲಿಗೆ OTP ಬರುತ್ತೆ. ಆ OTP ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಸೊ OTP ಎಂಟರ್ ಮಾಡಿ ವೆರಿಫೈ ಮಾಡಿ. ಸೊ ನಿಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಿಮ್ದು ಹೆಸರು ಕೂಡ ಇಲ್ಲಿ ಬರುತ್ತೆ. ಓಕೆ, ರೈಟ್. ಸೊ ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಡೀಟೇಲ್ಸ್ ಕೇಳುತ್ತೆ. ಓಕೆ, ಸೊ ನಿಮ್ದು ಹೆಸರನ್ನ ಇಲ್ಲಿ ಎಂಟರ್ ಮಾಡಿ, ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ, ಸ್ಟೇಟ್ ಆಲ್ರೆಡಿ ಇರುತ್ತೆ, ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ತರ ಪೂರ್ತಿ ಡೀಟೇಲ್ಸ್ ಫಿಲ್ ಮಾಡಿ. ಬೇಕಂತಂದ್ರೆ ನೀವು ಪ್ರೊಫೈಲ್ ಪಿಕ್ಚರ್ ಕೂಡ ಇಲ್ಲಿ ಆಡ್ ಮಾಡಬಹುದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ಹೆಸರೆಲ್ಲ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ಹೇ ವಿಷ್ಣು ಅಂತ. ಓಕೆ, ಅಂದ್ರೆ ನಿಮ್ದು ಹೆಸರು ಬರುತ್ತೆ. ಸೊ ಇಲ್ಲಿ ಈಗ ನಿಮ್ದು PF ಪಾಸ್ಬುಕ್, EPFO ಪಾಸ್ಬುಕ್ PDF ನಲ್ಲಿ ಯಾವ ತರ ಡೌನ್ಲೋಡ್ ಮಾಡಬಹುದು ನೀವು. ಸೊ ಇಲ್ಲಿ ಸರ್ಚ್ ಫಾರ್ KYC ಅಂದ್ರೆ ಇಲ್ಲೊಂದು ಸರ್ಚ್ ಐಕನ್ ಇದೆ ನೋಡಿ. ಸೊ ಇದು ಏನು ಸರ್ಚ್ ಬಾರ್ ಇದೆಯಲ್ಲ, ಆಪ್ಷನ್ ಇದೆಯಲ್ಲ, ಇದರಲ್ಲಿ ನೀವು ಟೈಪ್ ಮಾಡಬೇಕು. ಏನು ಅಂತಂದ್ರೆ EPFO ಅಂತ ಟೈಪ್ ಮಾಡಿ. ಓಕೆ, ಸೊ EPFO ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಓಕೆ, ಸೊ ಸರ್ಚ್ ಮಾಡಿದ ತಕ್ಷಣ ಈ ತರ ಇಲ್ಲಿ ನೋಡಿ EPFO ಅಂತ ನಾನು ಸರ್ಚ್ ಕೊಟ್ಟೆ. ಸೊ ಇಲ್ಲಿ ಆಪ್ಷನ್ ಬರ್ತಾ ಇದೆ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಡಿಪಾರ್ಟ್ಮೆಂಟ್ಸ್ ಅಂತ. ಓಕೆ, ಸೊ ಇದು ಡಿಪಾರ್ಟ್ಮೆಂಟ್ಸ್ ನಲ್ಲಿ ಇದೇನಿದೆಯಲ್ಲ ಒಂದು ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. EPFO ಡಿಪಾರ್ಟ್ಮೆಂಟ್ ಕೆಳಗಡೆ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ EPFO ಡಿಪಾರ್ಟ್ಮೆಂಟ್ ಏನ್ ಸರ್ವಿಸಸ್ ಇಲ್ಲ ಅದೆಲ್ಲ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ವ್ಯೂ ಪಾಸ್ಬುಕ್ ಅಂತ ಇರುತ್ತೆ. ಸೊ ಇದು ವ್ಯೂ ಪಾಸ್ಬುಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ UN ನಂಬರ್ ಕೇಳುತ್ತೆ. ಸೊ ನಿಮ್ಮ UN ನಂಬರ್ ಇಲ್ಲಿ ಎಂಟರ್ ಮಾಡಿ. ಓಕೆ, ಅಂಡ್ ಇಲ್ಲಿ ಗೆಟ್ OTP ಅಂತ ಇರುತ್ತೆ. ಸೊ ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ನಿಮ್ಮ ಹತ್ರ UN ನಂಬರ್ ಇಲ್ಲ ಅಂತಂದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಯಾವ ತರ ನೀವು UN ನಂಬರು ನಿಮಗೆ ಮರ್ತ್ ಹೋಗಿದ್ರೆ ತಿರ್ಗಾ ನೀವು UN ನಂಬರ್ ಪಡೆದುಕೋಬಹುದು ಅಂತ ಆಲ್ರೆಡಿ ವಿಡಿಯೋ ಮಾಡೀನಿ. ಸೊ ನಿಮ್ಮ ಹತ್ರ UN ನಂಬರ್ ಇದ್ರೆ ಇಲ್ಲಿ ಡೈರೆಕ್ಟ್ಲಿ ನೀವು UN ನಂಬರ್ ಎಂಟರ್ ಮಾಡಿ. ಇಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ ನೀವು UN ನಂಬರು ಪಡೆದುಕೋಬಹುದು. ಓಕೆ, ಸೊ UN ನಂಬರ್ ಎಂಟರ್ ಮಾಡಿ, ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ದು ಮೊಬೈಲಿಗೆ ಈ ತರ ಒಂದು OTP ಬರುತ್ತೆ. ಓಕೆ, ಸೊ ಆ OTP ಅನ್ನ ಇಲ್ಲಿ ಎಂಟರ್ ಮಾಡಿ ಅಂಡ್ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ದು PF ಅಕೌಂಟ್ ಓಪನ್ ಆಗುತ್ತೆ, ಅಥವಾ ಪಾಸ್ಬುಕ್ ಓಪನ್ ಆಗುತ್ತೆ. ನೀವು ಎಷ್ಟು ಕಂಪನಿನಲ್ಲಿ ಕೆಲಸ ಮಾಡಿದ್ರಲ್ಲ ಅಷ್ಟು ಕಂಪನೀಸ್ದು ಇಲ್ಲಿ ಪಾಸ್ಬುಕ್ ಇಲ್ಲಿ ತೋರಿಸುತ್ತೆ. ಕಂಪನಿ 1, ಕಂಪನಿ 2 ಅಂದ್ರೆ ಅದ್ರ ಹೆಸರು ತೋರಿಸುತ್ತೆ, ಕಂಪನಿ ಹೆಸರು. ಓಕೆ, ಸೊ 1 2 3 ಅಂತ ಈ ತರ ನಾನು ಉದಾಹರಣೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ದು ಯಾವ್ದು ಕಂಪನಿದು ನಿಮಗೆ PF ಪಾಸ್ಬುಕ್ ಡೌನ್ಲೋಡ್ ಮಾಡಬೋದಿಲ್ಲ, ಸೊ ಆ ಕಂಪನಿದು ಏನು ಹೆಸರು ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಉದಾಹರಣೆಗೆ ಇಲ್ಲಿ ಕಂಪನಿ 2 ಅಂತ ಇರುತ್ತೆ. ಓಕೆ, ಸಾರಿ, ಕಂಪನಿ 2 ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಕಂಪನಿ 2ದು ಆ ಕಂಪನಿದು ಇಲ್ಲಿ ಪಾಸ್ಬುಕ್ ಓಪನ್ ಆಗುತ್ತೆ. ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಇರುತ್ತೆ, ಮೆಂಬರ್ ID ನಂಬರ್ ಇರುತ್ತೆ, ಆಫೀಸ್ ನಂಬರ್, ಆಫೀಸ್ ನೇಮ್ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಯಾವ ತರ ಇಲ್ಲಿ ಕಾಂಟ್ರಿಬ್ಯೂಷನ್ ಆಗಿದೆ ದುಡ್ಡಿಂದು ಅಂತ. ಸೊ ಸ್ವಲ್ಪ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಒಂದು ಡೌನ್ಲೋಡ್ ಬಟನ್ ಕಾಣುತ್ತೆ ನೋಡಿ. ಓಕೆ, ಸೊ ಇದು ಡೌನ್ಲೋಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು PDF ನಲ್ಲಿ ಈ ಪಾಸ್ಬುಕ್ ಓಪನ್ ಆಗುತ್ತೆ. ಓಕೆ, ಸೊ ಈಗ ಆ PDF ಓಪನ್ ಮಾಡಿದ್ರೆ ಈ
ತರ ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಡೆಪಾಸಿಟ್ ಎಷ್ಟಾಗಿದೆ, ವಿಡ್ರಾ ಎಷ್ಟು ಮಾಡಿದ್ರಿ, ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಷ್ಟಾಗಿದೆ, ಯಾವ ಮಂತ್ ನಲ್ಲಿ ಎಷ್ಟು ಅಮೌಂಟ್ ಈ ತರ ಬಂದಿದೆ, ಇಂಟ್ರೆಸ್ಟ್ ಎಷ್ಟು ಬಂದಿದೆ, ಎಲ್ಲ ಕೂಡ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ PDF ನಲ್ಲಿ ಈ ತರ ನೀವು ಡೌನ್ಲೋಡ್ ಮಾಡ್ಬೋದು. ಈಗ ಸೊ ಅದೇ ತರ ನೀವು ಕಂಪನಿ 3 ಕೂಡ ನೋಡ್ಬೋದು, ರೈಟ್. ಕಂಪನಿ 1 ಕೂಡ ನೀವು ನೋಡ್ಬೋದು ಅಂಡ್ PDF ನಲ್ಲಿ ಡೌನ್ಲೋಡ್ ಕೂಡ ಮಾಡ್ಬೋದು, ರೈಟ್. ಸೊ ಈ ತರ ನಿಮ್ದು EPFO ನಲ್ಲಿ ಯಾವ ಕಂಪನಿನಲ್ಲಿ ಎಷ್ಟು ಹಣ ಜಮಾ ಆಗಿದೆ, ರೈಟ್. ಸೊ ಈ ತರ ನೀವು ರೆಗ್ಯುಲರ್ಲಿ ಚೆಕ್ ಮಾಡ್ಕೋಬಹುದು, ರೈಟ್. ಸೊ ಐ ಹೋಪ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.